ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚುನಾವಣಾ ಆಯೋಗ ನಡೆಸುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಜೂನ್ 30ರಿಂದ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗುತ್ತೆ. ರಾಜ್ಯದಲ್ಲಿ ಲಕ್ಷಾಂತರ ಮತದಾರರನ್ನ ಮತಪಟ್ಟಿಯಿಂದ ಹೊರದೂಡಲು ಚುನಾವಣಾ ಆಯೋಗ ಎಲ್ಲಾ ರೀತಿಯ ತಂತ್ರವನ್ನ ಮಾಡ್ತಾ ಇದೆ ಅಂತ ಪ್ರತಿಪಕ್ಷಗಳು ಟೀಕೆ ಮಾಡಿವೆ. ಕರ್ನಾಟಕದಲ್ಲಿ ಬಿಜೆಪಿಯ ಗೆಲುವಿನ ಹಾದಿಯನ್ನ ಮತ್ತಷ್ಟು ಸುಗಮ ಮಾಡಿಕೊಡಲು ಕಸರತ್ತು ಆರಂಭಿಸಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಆರಂಭದಲ್ಲಿ ಮತಪಟ್ಟಿಯನ್ನ ಶುದ್ಧೀಕರಣ ಮಾಡುವ ಹೆಸರಿನಲ್ಲಿ ಚುನಾವಣಾ ಆಯೋಗ ಬಿಹಾರದಲ್ಲಿ ಮೊದಲ ಬಾರಿಗೆ ಎಸ್ಐಆರ್ ಆರಂಭ ಮಾಡಿತು. ಬರೋಬ್ಬರಿ 65 ಲಕ್ಷ ಮತದಾರರನ್ನ ಈ ಮೂಲಕ ಹೊರಗಿಡಲಾಯಿತು. ಈ ಬೃಹತ್ ಸಂಖ್ಯೆಯ ಮತದಾರರು ತಮ್ಮ ಮತದಾನದ ಹಕ್ಕು ಕಳ್ಕೊಂಡ್ರು. ಈಗ ಅದು ಅವರ ಪೌರತ್ವವನ್ನ ಪ್ರಶ್ನೆ ಮಾಡುವ ಹಾಗೆ ಮಾಡಿದೆ. ಮತಪಟ್ಟಿಯಿಂದ ಹೊರಗುಳಿದವರನ್ನ 2ನೇ ದರ್ಜೆಯ ಪ್ರಜೆಗಳಂತೆ ನೋಡುವ ಆತಂಕ ಎದುರಾಗಿದೆ ಅನ್ನುವಂಥ ವಿಚಾರವನ್ನ ಕಾಂಗ್ರೆಸ್ ಪ್ರಸ್ತಾಪಿಸಿದೆ. ಹಾಗಾದ್ರೆ ಈ ಆತಂಕಕ್ಕೆ ಮುಖ್ಯ ಕಾರಣವಾದ್ರೂ ಏನು? ಬಿಹಾರ ಮೂಲದ ಬಿಜೆಪಿ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ನೀಡಿರುವ ಮಾಹಿತಿಯ ಪ್ರಕಾರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮತಪಟ್ಟಿಯಿಂದ ಹೊರಗುಳಿದವರು ಪಡಿತರ, ನಗದು ಸಹಾಯ, ಪಿಂಚಣಿ ಹಾಗೂ ಇತರ ಕಲ್ಯಾಣ ಯೋಜನೆಗಳು ಸೇರಿದ ಹಾಗೆ ಯಾವುದೇ ಸರ್ಕಾರಿ ಸೌಲಭ್ಯಗಳಿಗೆ ಅರ್ಹರಾಗಿರುವುದಿಲ್ಲ. ಸರಿಯಾದ ಸಮಯದಲ್ಲಿ ಅವರುಗಳ ಬ್ಯಾಂಕ್ ಪಾಸ್ಬುಕ್ಗಳನ್ನ ಸಹ ರದ್ದುಗೊಳಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಈ ಹೇಳಿಕೆ ಮತದಾರರ ಪಟ್ಟಿಯಿಂದ ಹೆಸರು ಕಳೆದುಕೊಳ್ಳೋದು ಅಂದ್ರೆ ಕೇವಲ ಮತದಾನದ ಹಕ್ಕು ಕಳೆದುಕೊಳ್ಳೋದು ಮಾತ್ರವಲ್ಲ, ಬದಲಾಗಿ ಸರ್ಕಾರದ ಪಾಲಿಗೆ ಆ ವ್ಯಕ್ತಿ ಅಸ್ತಿತ್ವದಲ್ಲಿ ಇಲ್ಲದವನು ಅಥವಾ ಅವನು ಭಾರತದ ಪೌರನಲ್ಲ ಅನ್ನೋದನ್ನ ಅರ್ಥೈಸುತ್ತೆ. ಈ ಹೇಳಿಕೆ ಬಿಹಾರದಲ್ಲಿ ಮಾತ್ರವಲ್ಲದೆ ದೇಶದಾದ್ಯಂತ ಈಗಾಗಲೇ ಎಸ್ಐಆರ್ ನಡೆದು ಮತಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಕಳೆದುಕೊಂಡಿರುವ ಎಸ್ಸಿ, ಎಸ್ಟಿ, ಒಬಿಸಿ, ಹಿಂದುಳಿದವರು, ಬಡವರು, ಅಲ್ಪಸಂಖ್ಯಾತರು ಹಾಗೂ ಮಹಿಳೆಯರಲ್ಲಿ ಆತಂಕ ಹೆಚ್ಚಾಗಿದೆ. ತಮ್ಮ ಹಕ್ಕುಗಳನ್ನ ನರೇಂದ್ರ ಮೋದಿ ಸರ್ಕಾರ ಕಸಿದುಕೊಳ್ಳಬಹುದು ಅನ್ನುವಂತಹ ಆತಂಕವನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಲಾಗ್ತಿದೆ. ಸಾಮ್ರಾಟ್ ಚೌಧರಿ ನೀಡಿರುವ ಹೇಳಿಕೆ ಹೊಸತೇನೂ ಅಲ್ಲ. ಎಸ್ಐಆರ್ ಪ್ರಕ್ರಿಯೆ ಕೇವಲ ಮತಪಟ್ಟಿ ಪರಿಷ್ಕರಣೆಯಲ್ಲ, ಅದು ಪೌರತ್ವದ ಪರಿಷ್ಕರಣೆ ಅಂತ ಎಚ್ಚರಿಸಿದ್ರು. ಚುನಾವಣಾ ಆಯೋಗ ಕೂಡ ಮತದಾರರ ಬಳಿ ಪೌರತ್ವ ಸಾಬೀತಿಗೆ ಬೇಕಾದ ದಾಖಲೆಗಳನ್ನ ಕೇಳ್ತು. ಸಾಮ್ರಾಟ್ ಚೌಧರಿ ನೀಡಿರುವ ಹೇಳಿಕೆಯನ್ನು ಹೊಸತೇನೂ ಅಲ್ಲ. ಎಸ್ಐಆರ್ ಪ್ರಕ್ರಿಯೆ ಕೇವಲ ಮತಪಟ್ಟಿ ಪರಿಷ್ಕರಣೆಯಲ್ಲ, ಅದು ಪೌರತ್ವದ ಪರಿಷ್ಕರಣೆ ಅಂತ ಎಚ್ಚರಿಸಿದ್ರು. ಚುನಾವಣಾ ಆಯೋಗ ಕೂಡ ಮತದಾರರ ಬಳಿ ಪೌರತ್ವ ಸಾಬೀತಿಗೆ ಬೇಕಾದ ದಾಖಲೆಗಳನ್ನ ಕೇಳ್ತು. ಆದಾಗ್ಯೂ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಆಧಾರ್ ಅನ್ನ ಪ್ರಕ್ರಿಯೆ ಪರಿಗಣಿಸಲು ಸಮ್ಮತಿಸಿತು. ಆದರೂ ಆಧಾರ್ ಮುಖ್ಯ ದಾಖಲೆ ಅಲ್ಲವೆಂದು ಆಯೋಗ ವಾದಿಸುತ್ತಲೇ ಬಂದಿತ್ತು. ಆದ್ದರಿಂದಲೇ ಬಿಹಾರದಲ್ಲಿ 65 ಲಕ್ಷ ಮತದಾರರು ತಮ್ಮ ಮತದಾನದ ಹಕ್ಕು ಕಳೆದುಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ. ಪಶ್ಚಿಮ ಬಂಗಾಳದಲ್ಲಂತೂ ಚುನಾವಣಾ ಆಯೋಗದ ವರಸೆ ನಿರಂತರವಾಗಿ ಬದಲಾಯಿತು ಅಂತ ಹೇಳಲಾಗುತ್ತೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಮತದಾರರ ಕರಡು ಪಟ್ಟಿಯನ್ನ ಸಿದ್ಧಪಡಿಸಿದಾಗ ಬಿಜೆಪಿಗೆ ಅನುಕೂಲವಾಗುವ ರೀತಿಯಲ್ಲಿ ಉದ್ದೇಶಿಸಿದಷ್ಟು ಮತದಾರರನ್ನ ಹೊರಹಾಕಲು ಸಾಧ್ಯವಾಗಿರಲಿಲ್ಲ. ಆದ್ದರಿಂದ ಆಯೋಗ ತನ್ನ ನಿಯಮಗಳನ್ನೇ ಬದಲಿಸಿತು. ಮುಖ್ಯವಾಗಿ ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಸಿಕೊಂಡು ಸ್ಥಳೀಯ ದಾಖಲೆಗಳಲ್ಲಿ ವಯಸ್ಸು, ವಿಳಾಸ, ಹೆಸರುಗಳಲ್ಲಿ ವ್ಯಾಕರಣ ದೋಷದಂತಹ ಅತಿ ಸಣ್ಣ ವ್ಯತ್ಯಾಸಗಳು ಕಂಡು ಬಂದರೂ ಅಂಥವರ ಹೆಸರನ್ನ ಕೈ ಬಿಡಲಾಯಿತು ಅಂತ ಹೇಳಲಾಗುತ್ತೆ. ಸಣ್ಣ ಪುಟ್ಟ ದೋಷಗಳನ್ನ ಗಂಭೀರ ದೋಷವೆಂದು ಹೇಳುತ್ತಲೇ ದಲಿತ, ಹಿಂದುಳಿದ, ಮುಸ್ಲಿಂ, ಅಲ್ಪಸಂಖ್ಯಾತ, ಮಹಿಳೆಯರು ಸೇರಿದ ಹಾಗೆ 91 ಲಕ್ಷ ಮತದಾರರನ್ನ ಮತಪಟ್ಟಿಯಿಂದ ಹೊರಗಿಡಲಾಯಿತು. ಮಮತಾ ಬ್ಯಾನರ್ಜಿಯ ಪ್ರಬಲ ಹೋರಾಟದ ನಡುವೆ ನೈಜ ಮತದಾರರನ್ನ ಹೊರಗಿಡಲಾಯಿತು ಅನ್ನುವಂಥ ಟೀಕೆ ವ್ಯಕ್ತವಾಗಿದೆ. ಮತಪಟ್ಟಿಯಿಂದ ಹೆಸರು ಕಳೆದುಕೊಂಡವರಲ್ಲಿ ಸುಮಾರು 27 ಲಕ್ಷ ಮತದಾರರು ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದಾರೆ. ಅವರ ಅರ್ಜಿಗಳನ್ನ ಸುಪ್ರೀಂ ಕೋರ್ಟ್ ನಿಯೋಜಿತ ನ್ಯಾಯಾಂಗ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಆದರೂ ಕಳೆದ ಚುನಾವಣೆಯಲ್ಲಿ ಅವರಾರು ಮತ ಚಲಾಯಿಸಲು ಸಾಧ್ಯವಾಗೇ ಇಲ್ಲ. ಬೃಹತ್ ಸಂಖ್ಯೆಯ ಮತದಾರರು ಮತಪಟ್ಟಿಯಿಂದ ಹೊರಗುಳಿದ ಪರಿಣಾಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದು ಅಧಿಕಾರಕ್ಕೇರಿದೆ ಅಂತ ಹೇಳಲಾಗ್ತಾ ಇದೆ. ಈವರೆಗೆ ಚುನಾವಣಾ ಆಯೋಗ 13 ರಾಜ್ಯಗಳಲ್ಲಿ ಎಸ್ಐಆರ್ ನಡೆಸಿದೆ. ಎಲ್ಲಾ ರಾಜ್ಯಗಳಲ್ಲೂ ಎಸ್ಐಆರ್ ವಿರುದ್ಧ ಪ್ರಬಲ ಹೋರಾಟ ನಡೆದಿದೆ. ಆದರೂ
ಈ ರಾಜ್ಯಗಳಲ್ಲಿ ಒಟ್ಟು 5.6 ಕೋಟಿ ಮತದಾರರನ್ನ ಆಯೋಗ ಮತಪಟ್ಟಿಯಿಂದ ಹೊರಹಾಕಿದೆ. ಇನ್ನು ಇದೇ ಎಸ್ಐಆರ್ ಕರ್ನಾಟಕಕ್ಕೂ ಕೂಡ ಕಾಲಿಟ್ಟಿದೆ. ರಾಜ್ಯದಲ್ಲಿ ಜೂನ್ 30ರಿಂದ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡೋ ಪ್ರಕ್ರಿಯೆ ಆರಂಭ ಮಾಡ್ತಾರೆ. ಬೇರೆ ರಾಜ್ಯಗಳಲ್ಲಿ ನಡೆದಿರುವ ಕಹಿ ಘಟನಾವಳಿಗಳು, ಆಕ್ರಮಣಕಾರಿ ಧೋರಣೆಯ ವಿರುದ್ಧ ಕರ್ನಾಟಕದಲ್ಲಿ ಪ್ರಬಲ ಪ್ರತಿರೋಧ ರೂಪುಗೊಳ್ಳಬಹುದು. ಗ್ರಾಮೀಣ ಭಾಗದ ಜನ, ವಲಸೆ ಕಾರ್ಮಿಕರ ಬಳಿ ವಾಸಸ್ಥಳದ ನಿಖರ ದಾಖಲೆಗಳ ಕೊರತೆ ಖಂಡಿತ ಇರುತ್ತೆ. ಎಸ್ಐಆರ್ ತಂಡ ಕಟ್ಟುನಿಟ್ಟಿನ ನಿಯಮಗಳನ್ನು ಹೇರಿದ್ರೆ ಇವರೆಲ್ಲರೂ ಮತಪಟ್ಟಿಯಿಂದ ಹೊರಗುಳಿಯಬಹುದು. ತಾಂತ್ರಿಕ ದೋಷಗಳು ಮತದಾರರನ್ನ ತಮ್ಮ ಹಕ್ಕಿನಿಂದ ವಂಚಿತರಾಗುವಂತೆ ಮಾಡಬಹುದು. ಕೆಲ ವಿಶ್ಲೇಷಕರ ಪ್ರಕಾರ ಕರ್ನಾಟಕದಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ 86 ಲಕ್ಷ ಮತದಾರರು ಬಲಿಯಾಗಬಹುದು ಅಂತ ಅಂದಾಜಿಸಲಾಗಿದೆ. ಅಂದರೆ ರಾಜ್ಯದ ಒಟ್ಟು 5.55 ಕೋಟಿ ಮತದಾರರಲ್ಲಿ 15% ಮತದಾರರು ತಮ್ಮ ಮತದಾನದ ಹಕ್ಕು ಕಳೆದುಕೊಳ್ಳುವ ಆತಂಕ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿನ ಮಹಿಳೆಯರು, ದಲಿತರು, ಆದಿವಾಸಿಗಳು, ವಲಸಿಗರು, ಲಿಂಗತ್ವ ಅಲ್ಪಸಂಖ್ಯಾತರು ಎಸ್ಐಆರ್ ದಾಳಿಗೆ ತುತ್ತಾಗಬಹುದು. ಹಾಗಾಗಿ ಹಲವು ಸಂಘಟನೆಗಳು ಎಸ್ಐಆರ್ ದಾಳಿಗೆ ಮತದಾರರು ಬಲಿಯಾಗದಂತೆ ತಡೆಯುವುದಕ್ಕೆ ಹೋರಾಟ ರೂಪಿಸುತ್ತಿದ್ದಾರೆ. ಮತದಾರರನ್ನ ಜಾಗೃತಿಗೊಳಿಸುವ ಕಾಯಕದಲ್ಲಿ ತೊಡಗಿದ್ದಾರೆ.